ವರದಕ್ಷಿಣೆ ಕಿರುಕುಳದಿಂದ ಮನನೊಂದ ಗೃಹಿಣಿಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಚಿತಾಪುರ ಪಟ್ಟಣದ ಸಂತೋಷ್ ನಗರದಲ್ಲಿ ನಡೆದಿದೆ. ಈ ಸಂಬಂಧಿತ ಪತಿ ಸೇರಿದಂತೆ 4 ವಿರುದ್ಧ ಚಿತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮೃತೆಯನ್ನು ರಮಿಜಾ ಎಂದು ಗುರುತಿಸಲಾಗಿದೆ. ಮೃತೆಯ ತಂದೆ ಇಸ್ಮಾಯಿಲ್ ಮೆಹಬೂಬ್ ಅಲಿ ನಾಯ್ಕೋಡಿ ನೀಡಿದ ದೂರಿನ ಮೇರೆಗೆ ಪತಿ ಅಬ್ದುಲ್ ಹುಸೇನ್ ಶೇಖ್, ಅತ್ತೆ ಸಾಹಿರಾ ಬಾನು, ಗಂಡನ ಅಜ್ಜಿ ಹಫೀಜಾ ಹಾಗೂ ಗಂಡನ ಅಣ್ಣನ ಪತ್ನಿ ನಿಷಾದ್ ಅಬ್ದುಲ್ ಗಫೂರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ದೂರಿನ ಪ್ರಕಾರ ಆರೋಪಿಗಳು ವರದಕ್ಷಿಣೆಗಾಗಿ ಹೆಚ್ಚಿನ ಹಣ ಹಾಗೂ ಬಂಗಾರ ತರುವಂತೆ ಒತ್ತಾಯಿಸಿ ರಮಿಜಾಗೆ ನಿರಂತರವಾಗಿ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದರು. ಈ ಕಿರುಕುಳದಿಂದ ಮನನೊಂದು ಜುಲೈ 2ರಂದು ಸಂಜೆ ತಮ್ಮ ನಿವಾಸದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಕುರಿತು ಚಿತಾಪುರ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ 101/2026 ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಪಿಎಸ್ಐ ಮಂಜುನಾಥ್ ರೆಡ್ಡಿ ತಿಳಿಸಿದ್ದಾರೆ. ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳ ಕುರಿತು ತನಿಖೆ ಮುಂದುವರೆಸಿದ್ದು, ತನಿಖೆಯ ನಂತರವೇ ಘಟನೆಯ ನಿಖರ ಕಾರಣಗಳು ಹಾಗೂ ಆರೋಪಗಳು ಸತ್ಯಾಸತ್ಯತೆ ಸ್ಪಷ್ಟಿಸಲಾಗುವುದು ಎಂದು ತಿಳಿಸಿದರು. ಅಣ್ಣಾರಾಯ್ ವಿ, RJ32 ಕನ್ನಡ ನ್ಯೂಸ್, ಚಿತಾಪುರ.